ನನ್ನ ಜೀವಮಾನದಲ್ಲಿ ಇಷ್ಟು ವಿರುದ್ಧವಾಗಿರೋ ಜಾತಕ ನೋಡಿರಲಿಲ್ಲ. ಇವರಿಬ್ರು ಮದುವೆ ಆದ್ರೆ ದೊಡ್ಡ ಅನರ್ಥನೇ ಆಗೋಗುತ್ತೆ. ಇವರ ದಾಂಪತ್ಯ ರೇಖೆಯಲ್ಲಿ ದೊಡ್ಡ ಬಿರುಕು ಮೂಡತ್ತೆ. ಈ ಮದುವೆ ಆದ್ಮೇಲೆ ಏನು ಅನಾಹುತ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ಮಾಳವಿಕಾ ಬೇರೆ ನನ್ನ ಮಾತನ್ನು ಕೇಳ್ತಾ ಇದೆ. ಏನು ಮಾವ, ಕೈಯಲ್ಲಿ ಪುಸ್ತಕ ಇದೆ ಆದರೆ ನೋಡ್ತಿರೋದೆಲ್ಲೋ ಬೇರೆ ಕಡೆ. ಏನಾದರೂ ಟೆನ್ಷನಾ? ಹೌದಪ್ಪ, ಒಂಥರ ಟೆನ್ಷನ್. ಶರತ್ ಮಾಯಾ ಮದುವೆ ಬಗ್ಗೆ ನನಗೆ ಸ್ವಲ್ಪನೂ ಸಮಾಧಾನ ಇಲ್ಲ. ಹಿತಾಗೆ ಈ ಮದುವೆನೇ ಇಷ್ಟ ಇಲ್ಲ. ಆಗ ನೋಡಿದ್ರೆ ಶರತ್ಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಮುಖ್ಯವಾದ ಕಾರಣನೇ ಇವಳು. ಆದರೆ ಮದುವೆ ವಿಷಯದಲ್ಲಿ ಅಸಹನೆ ತೋರಿಸ್ತಾಳೆ. ಒಂದು ವೇಳೆ ಶರತ್ ಮಾಯಾ ಮದುವೆ ಆದಮೇಲೆ ಇವಳು ಕೋಪ ಜಾಸ್ತಿ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಆಗ್ತಾ ಇದೆ. ನೀವು ಹೇಳ್ತಿರೋದು ನಿಜ ಮಾವ. ಶರತ್ತು ಆಲ್ರೆಡಿ ನೊಂದಿದ್ದಾನೆ, ಇನ್ನೂ ನೊಂದ್ಕೊಳ್ಳೋ ಥರ ಆಗಬಾರ್ದಷ್ಟೇ. ಆಯಾ ಶರತ್ಗೆ ರೈಟ್ ಪಾರ್ಟ್ನರ್ ಅಲ್ಲ, ಹಿತಾಗೆ ರೈಟ್ ಮದರ್ ಅಂತರೂ ಅಲ್ವೇ ಅಲ್ಲ. ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿಗೆ ರೈಟ್ ಮೆಂಬರ್ ಅಂತಾನೂ ನಂಗೆ ಅನಿಸ್ತಿಲ್ಲ.